ಗೃಹ ಮಂತ್ರಿ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರ ಪಾಲಕರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆ, ಊಟ, ಉಪಹಾರ ಅವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ವಸತಿ ನಿಲಯದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಕಳೆದ 4 ತಿಂಗಳಿನಿಂದ ವಾರ್ಡನ್ ನೇಮಕ ಆಗಿಲ್ಲ ಅಂತ ಆಕ್ರೋಶವನ್ನು ವಿದ್ಯಾರ್ಥಿಗಳು ಹೊರಹಾಕಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿದ್ಯಾರ್ಥಿಗಳು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸಿದ್ದಾರೆ. ಚಿತ್ತಾಪುರ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಊಟ ಉಪಹಾರದ ಅವ್ಯವಸ್ಥೆ ಹಾಗೂ ವಾರ್ಡನ್ ನೇಮಕಾತಿ ವಿಳಂಬವನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ವಸತಿ ನಿಲಯದಲ್ಲಿ 180ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ವಾಸವಾಗಿದ್ದು ಅವರಿಗೆ ಸಮರ್ಪಕವಾಗಿ ಉಪಹಾರ ಹಾಗೂ ಊಟ ಒದಗಿಸಲಾಗ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಬೆಳಗ್ಗೆ ಕಾಲೇಜಿಗೆ ತೆರಳಬೇಕಾದ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಉಪಹಾರ ಸಿಗದಿರುವುದರಿಂದ ತೊಂದರೆಯಾಗುತ್ತಿದೆ. ಮಧ್ಯಾಹ್ನದ ಊಟದ ವ್ಯವಸ್ಥೆಯಲ್ಲಿ ಲೋಪಗಳಿದ್ದು ಹಲವು ವಿದ್ಯಾರ್ಥಿಗಳು ಆಹಾರದಿಂದ ವಂಚಿತರಾಗ್ತಿದ್ದಾರೆ ಅಂತ ದೂರಿದ್ದಾರೆ. ಇನ್ನು ಕಳೆದ 4 ತಿಂಗಳಿನಿಂದ ವಸತಿ ನಿಲಯಕ್ಕೆ ಖಾಯಂ ವಾರ್ಡನ್ ನೇಮಕ ಆಗಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳಿಗೆ ನಿಯಮಾನುಸಾರ ವಿತರಿಸಬೇಕಾದ ಬ್ರಷ್, ಸಾಬೂನು ಸೇರಿದಂತೆ ದೈನಂದಿನ ಬಳಕೆ ಸಾಮಗ್ರಿಗಳು ದೊರೆಯುತ್ತಿಲ್ಲ. ಅಲ್ಲದೆ ದಿನಪತ್ರಿಕೆಗಳ ವ್ಯವಸ್ಥೆ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳು ಸಮಕಾಲೀನ ಮಾಹಿತಿಯಿಂದ ವಂಚಿತರಾಗ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ವಸತಿ ನಿಲಯಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸಬೇಕು, ಕಾಯಂ ವಾರ್ಡನ್ ನೇಮಕ ಮಾಡಿ ಆಹಾರ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ತಿಳಿಸಿದ್ದಾರೆ. ಅಣ್ಣಾರೈ ವಿವಣಿ RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ಸರ್, ಇಲ್ಲಿ ಸತತವಾಗಿ 4 ತಿಂಗಳ ಮೇಲೆ ಆಯ್ತು ಸರ್. ಕಿಟ್ ಇಲ್ಲ ಹುಡುಗರಿಗೆ, ಬಟ್ಟೆ ಒಗಿಲಿಕ್ಕೆ ಸಾಬೂನ್ ಇಲ್ಲ, ಬ್ರಷ್, ಟೂತ್ ಪೇಸ್ಟ್ ಎಲ್ಲ ಕೊರತೆ ಅವ ಸರ್. ಕೊಬ್ಬರಿ ಎಣ್ಣೆ ಪ್ರತಿಯೊಂದು ಕೊರತೆ ಅವ ಸರ್. ಮತ್ತು ಇನ್ನೊಂದು ಏನಂದ್ರೆ ನ್ಯೂಸ್ ಪೇಪರ್ ಡೈಲಿ ಬರಲ್ಲ ಸರ್. ಪ್ರತಿಯೊಬ್ಬರಿಗೆ ನ್ಯೂಸ್ ಪೇಪರ್ ಬೇಕು, ನ್ಯೂಸ್ ಪೇಪರ್ ಬರಲ್ಲ ಸರ್. ಅದೊಂದು ಕೊರತೆ ಅದ ಸರ್. ಮತ್ತು ಊಟದ ಕೊರತೆ ಇವಾಗ ತಾನೇ ಹೇಳಿದ್ರು ಸರ್, ಅದೊಂದು ಕೊರತೆ ಅದ. ಮತ್ತು ಯಾವ ಅಧಿಕಾರಿ ಆಗಲಿ ಸರ್, ತಾಲೂಕು ಆಫೀಸರ್ ಸರ್ ಆಗಲಿ ಮತ್ತು ವಾರ್ಡನ್ ಸರ್ ಆಗಲಿ ಯಾರು ಆದ್ರೂ ಇನ್ನವರಿಗೆ ಆದ್ರೂ ನಮಗೆ ಬಂದು ಕೇಳಿಲ್ಲ ಸರ್, ಏನು ಸಮಸ್ಯೆ ಅದ ಯಾಕಂದ್ರೆ ಯಾರು ಕೇಳಿಲ್ಲ ಸರ್. ನಾವು ತಾಲೂಕು ಆಫೀಸರ್ ಹತ್ರ ಹೋಗಿ ಮಾತಾಡಿವಿ ಸರ್. ನಮ್ಮ ಸಮಸ್ಯೆ ಏನಾವ ಎಲ್ಲ ಹೇಳ್ಕೊಂಡಿವಿ ಸರ್. ವಿಠಲ್ ಸಾಗರ್ ಸರ್ ಇಲ್ಲಿ ಚಾರ್ಜ್ ಇದ್ದಾಗ ನಾವು ಹೋಗಿ ಹೇಳ್ಕೊಂಡಿವಿ ಸರ್. ಒಂದಿನ ಮಾಡಿಸ್ತೀನಿ ಅಂದ್ರೆ ಬುಕ್ ಇಲ್ಲ ಸರ್, ಬುಕ್ ತರಿಸ್ರಿ, ಹೊಸ ಎಡಿಷನ್ ಬುಕ್ ತರಿಸ್ರಿ ಅಂತಂದು ಹೇಳಿದೇವು ಸರ್. ಬುಕ್ ತರಿಸ್ತೀನಿ, ಪೇಪರ್ ತರಿಸ್ತೀನಿ, ಮ್ಯಾಗ್ಜಿನ್ ತರಿಸ್ತೀನಿ, ನೀರಿನ ಕೊರತೆ ನೀಗಿಸ್ತೀನಿ ಎಲ್ಲ ಅಂತ ಹೇಳ್ಯಾರ ಸರ್. ಬಟ್ ಇನ್ನೂವರೆಗೆ ಆದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್, ಯಾವುದೇ ಆಗಿಲ್ಲ ಸರ್. ಇಷ್ಟೆಲ್ಲ ಸಮಸ್ಯೆಗಳವ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಅಂತ ಸರ್. ಯಾವ ಕಾಲೇಜಲ್ಲಿ ಓದ್ತೀನಿ? ಡಿಗ್ರಿ RJ ಕಾಲೇಜ್ ಡಿಗ್ರಿ ಸ್ಟೂಡೆಂಟ್ ಸರ್. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಸತತವಾಗಿ 6 ತಿಂಗಳಿಂದವರೆಗೂ ಇಲ್ಲಿ ಯಾವುದೇ ರೀತಿಯಾಗಿರುವಂತ ವಾರ್ಡನ್ಗಳು ಬಂದಿಲ್ಲ. ಮತ್ತು ಇಲ್ಲಿ ಯಾವುದೇ ರೀತಿಯಾಗಿರುವಂತ ಅಡುಗೆ ಸಿಬ್ಬಂದಿಗಳು ಕೂಡ ಕರೆಕ್ಟ್ ಆಗಿ ಇಲ್ಲಿ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಮತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳಾಗಿರುವಂತ ಕುಡಿಯೋದ ನೀರಾಗ್ಲಿ, ಬಾತ್ರೂಮ್ ವ್ಯವಸ್ಥೆ ಆಗ್ಲಿ, ನಮ್ಮ ವಿದ್ಯಾರ್ಥಿಗಳಿಗೆ ಬೆಡ್ ವ್ಯವಸ್ಥೆ ಆಗ್ಲಿ ಮತ್ತು ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಕೂಡ ಕರೆಕ್ಟ್ ಇಲ್ಲ ಸರ್. ಇವಾಗ ಮಳೆಗಾಲ ಬಂತಂತಂದ್ರೆ ಕರೆಂಟ್ ಹೋಯ್ತಂತಂದ್ರೆ ಒಂದ್ ದಿನ ಆ ಕಡೆ ಹೋದ್ರೆ ಇಲ್ಲಿ ಯಾರು ಇಲ್ಲ. ನಮ್ಮ ಹುಡುಗರಿಗೆ ಅಂದ್ರೆ ಸೊಳ್ಳೆ ಕಡಿಯೋದ್ರ ಅದ್ರ ಬಗ್ಗೆ ನೋಡ್ತಾ ಇಲ್ಲ, ಮತ್ತು ಕ್ಯಾಂಡಲ್ ಕೊಡೋದ್ರ ಬಗ್ಗೆ ನೋಡ್ತಾ ಇಲ್ಲ. ಮತ್ತು ಅದೇ ರೀತಿಯಾಗಿ ಮ್ಯಾಗ್ಝಿನ್ಗಳು ಬಿ ಇಲ್ಲಿ ನಮ್ಮ ಹಾಸ್ಟೆಲ್ ಸಿಬ್ಬಂದಿ ಆಗಿರುವಂತ ಉಸ್ನಪ್ಪಣ್ಣವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ತಾರ್ರಿ. ಅವ್ರಿಗೆ ಕೇಳಿದ್ರೆ ಅಣ್ಣ ಸರ್ ಇಷ್ಟೇ ಕೊಟ್ಟರಣ ಇಷ್ಟೇ ಕೊಡ್ತೀವಿ ಸರ್. ಇಲ್ಲಿರೋ ಸ್ಟಾಫ್ ಟೋಟಲ್ ನಾವು ಹುಡುಗರು ಒಂದು 200 ಜನ ಇದೀರಿ. ಒಂದು ಮ್ಯಾಗ್ಝಿನ್ ಕೊಡ್ತಾರೆ ಸರ್. ಒಂದು ಮ್ಯಾಗ್ಝಿನ್ ಯಾರಿಗೇನು ಸಾಲ್ತದ್ರಿ ಸರ್? ಒಂದು ಮ್ಯಾಗ್ಝಿನ್ ಆಗ್ಲಿ, ಒಂದು ಪೇಪರ್ ಆಗ್ಲಿ ಇಷ್ಟೇ ಕೊಡ್ತಾರ್ರಿ. ಆ ಮ್ಯಾಗ್ಝಿನ್ ಸಾಲಲ್ಲ, ಏನು ಸಾಲಲ್ರಿ. ಮತ್ತು ಅದೇ ರೀತಿಯಾಗಿ ಆ ಊಟ ಮಾಡ್ತಾರೆ ಸರ್. ಅರ್ಧ ಲೀಟರ್ದಾಗ ಪಲ್ಯ ಮಾಡ್ತಾರೆ, ಅರ್ಧ ಲೀಟರ್ದಾಗ ಎಣ್ಣೆದಾಗ ಯಾರಿಗೇನು ಪಲ್ಯ ಸರ್ ಕರೆಕ್ಟ್ ಆಗ್ತದೆ ಸರ್. ಅದ್ರಾಗೆ ಅರ್ಧ ಲೀಟರ್ದಾಗ ಪಲ್ಯ ಮಾಡ್ಬೇಕು. ಮತ್ತೆ ಅದು ಸಾರ್ವಾದಾಗ್ಲಿ ಅದು ಬಿ ಕರೆಕ್ಟಾಗಿ ಮಾಡಿದ್ರಿ ಸರ್. ಬರೋಬ್ಬರಿ 4 ವಾರ ಆದವ್ರಿ ಸರ್. ಇದು ದೋಸೆಗಳು ಕರೆಕ್ಟಾಗಿ ಬರೋಬ್ಬರಿ 12 ಗಂಟೆಗೆ ಊಟ ಮಾಡಕತ್ತೀವಿ ಸರ್. ಇವಾಗಾದ್ರೂ ಇವಾಗಾದ್ರೂ ಯಾರು ಊಟ ಮಾಡಿಲ್ಲ ಸರ್. ಜಸ್ಟ್ ಒಂದು 10-15 ಜನ ಅಷ್ಟೇ ಊಟ ಮಾಡ್ಯಾರ ಸರ್. ಯಾರು ಕೇಳಕ್ ಹೋದ್ರೆ ಇವಾಗ ಸರ್ ಕೇಳಕ್ ಹೋದ್ರೆ ವಾರ್ಡನ್ ಸರ್ ನಾ ಇನ್ಚಾರ್ಜ್ ತಗೊಂಡಿಲ್ಲ, ನಾ ಅದ್ ಮಾಡಿಲ್ಲ ಇದು ಮಾಡಿಲ್ಲ ಅಂತಾರೆ. ಇದಕ್ಕೆ ಅದೇ ಸೋಷಿಯಲ್ ವೆಲ್ಫೇರ್ ಸರ್ ಕೇಳಿದ್ರೆ ಇವಾಗ ನಾಳೆಗೆ ಬರ್ತೀವಿ ಅಂತಾರೆ ಸರ್. ಇಷ್ಟು ದಿನ ಆದ್ರೂ ನಮ್ಮ ಸೋಷಿಯಲ್ ವೆಲ್ಫೇರ್ ಸರ್ ನಮ್ಗೆ ಕಾಣಿಲ್ಲ ಅಂತ ಸರ್. 6 ತಿಂಗಳಾಯ್ತು ಸರ್. 6 ತಿಂಗಳಾಗಿ ನಮ್ಮ ಹುಡುಗರ ಜೊತೆ ಒಂದ್ಸಲ ಸಂವಹನ ಮಾಡೋದು ಸರ್. ಕಮ್ಯುನಿಕೇಶನ್ ಕರೆಕ್ಟಾಗಿ ಏನ್ ಪ್ರಾಬ್ಲಮ್ ಅದ ಏನ್ ಸುದ್ದಿ ಅಂತ ಕೇಳೋದಿರ್ತದ್ರಿ ಸರ್. ಇದೇ ರೋಡಿಗೆ ತಿರುಗಾಡ್ತಾರೆ ಸರ್. 6 ತಿಂಗಳೈತ್ರಿ. ಒಂದಿನ ಈ ಹಾಸ್ಟೆಲ್ ಗೇಟ್ ಒಳಗೆ ಬಂದಿಸ್ ವಿದ್ಯಾರ್ಥಿಗಳ ಜೊತೆ ಮಾತಾಡಿಲ್ರಿ ಸರ್. ಹೆಸರು?
ನಿನ್ನ ಹೆಸರು? ಹೆಸರು ಸರ್ ಚೇತನ್ ಸರ್. ಯಾವ ಸ್ಕೂಲಲ್ಲಿ ಓದ್ತೆ? ಯಾವ ಕಾಲೇಜ್? ಯಾವ ಕಾಲೇಜ್? ನಾನು ಚಂದ್ರಶೇಖರ್ ಸರ್, B.Ed ಕಾಲೇಜ್ ಓದ್ತೀನಿ ಸರ್.